ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇದೇನು ಸ್ಯಾರಿ ಮತ್ತು ಲಟ್ಟಣಿಗೆ ಕತ್ರಿ ಎಲ್ಲ ಮುಂದೆ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು, ಒಂದು ಲಟ್ಟಣಿಗೆಯಿಂದ ಇವತ್ತು ಈಸಿಯಾಗಿ ಒಂದು ಡೋರ್ ಮ್ಯಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊಲಿಯೋದು ಬೇಡ, ಮಿಷಿನ್ ಬೇಡ, ಸೂಜಿ ಬೇಡ, ದಾರ ಬೇಡ, ಏನು ಬೇಡ. ಒಂದು 10ರಿಂದ 15 ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು, ಒಂದು ಸಖತ್ತಾಗಿರೋ ಒಂದು ಬ್ಯೂಟಿಫುಲ್ ಆಗಿರೋ ಅಂಥ ಡೋರ್ ಮ್ಯಾಟ್ ರೆಡಿ ಆಗುತ್ತೆ. ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ. ಇಷ್ಟೇ ಬೇಕಾಗಿರೋದು. ನೋಡಿ, ಮೊದಲಿಗೆ ನಾನು ನಾವು ಯೂಸ್ ಮಾಡದೆ ಹಿಂದಕ್ಕೆ ಹಾಕಿರ್ತೀವಲ್ವ, ಆ ಥರ ಸ್ಯಾರಿ, ಕಾಟನ್ ಸ್ಯಾರಿ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಮೂಲಿ ಜಾರ್ಜೆಟ್ ಸ್ಯಾರಿನೇ ತೊಗೊಂಡಿದ್ದೀನಿ. ಇದನ್ನೇನಪ್ಪ ಮಾಡಬೇಕು ಅಂದರೆ, ನೋಡಿ, ಎಲ್ಲ ಫುಲ್ ಈ ಥರ ಓಪನ್ ಮಾಡಬೇಕು. ಸೀರೆನೇ ಎಲ್ಲ ಫುಲ್ ಈ ಥರ ಎಲ್ಲ ಬಿಚ್ಕೊಂಡು ಈ ಥರ ಉದ್ದ ಮಾಡ್ಕೊಬೇಕು. ಎರಡೂ ಸೀರೆನೂ ಇದೇ ಥರ ಇನ್ನು ಸ್ವಲ್ಪ ತೋರಿಸು. ಎರಡೂ ಸೀರೆನೂ ಈ ಥರ ಮಾಡ್ಕೊಬೇಕು. ಆಮೇಲೆ ಒಂದು ಕಡೆ ಸೀರೆ ತುದಿನ ತೊಗೊಂಡು ಈ ಥರ ಒಂದೇ ಸಮನೆ ಇಟ್ಕೊಬೇಕು. ನೋಡಿ, ಈ ಥರ ಎಲ್ಲ ಜೋಡಿಸ್ಕೊಬೇಕು. ಲಟ್ಟಣಿಗೆಗೆ 1 ಗಂಟನ್ನು ಹಾಕ್ಕೊಬೇಕು. 1 ಗಂಟೆ ಹಾಕಿದ್ರೆ ಸಾಕು, 2 ಗಂಟೆ ಏನೂ ಬೇಡ. ಟೈಟಾಗಿ ಎರಡೂ ಸೀರೆನ ಈ ಥರ ಒಂದೊಂದು ಗಂಟನ್ನು ಹಾಕ್ಕೊಬೇಕು. ಮತ್ತೊಂದು ಸೀರೆಗೂ ಅಷ್ಟೇ, ಆ ಸೀರೆನೂ ಅಷ್ಟೇ ಎಲ್ಲ ಓಪನ್ ಮಾಡಿಕೊಂಡು ಇದೇ ಥರ ಗಂಟನ್ನು ಹಾಕ್ಕೊಬೇಕು ಲಟ್ಟಣಿಗೆಗೆ. ಈ ಥರ ಎರಡೂ ಸೀರೆನ ಲಟ್ಟಣಿಗೆಗೆ ಒಂದೊಂದು ಗಂಟನ್ನು ಹಾಕ್ಕೊಂಡು, ನೋಡಿ, ಈ ಥರ ಗಂಟನ್ನು ಹಾಕ್ಕೊಂಡು ಸಾಕು, ಒಂದೊಂದು ಗಂಟು ಸಾಕು. ಮತ್ತು ಸೀರೆಯ ಇನ್ನೊಂದು ತುದಿನ, ಅಂದರೆ ಎರಡೂ ಸೀರೆ ಮತ್ತೊಂದು ತುದಿನ ಏನಕ್ಕಾದರೂ ಒಂದು ಮಂಚದ ಕಾಲ್ಗಾಗಲಿ ಅಥವಾ ಟೀಫೈ ಕಾಲ್ಗಾಗಲಿ, ಆ ಕಂಬ ಇರುತ್ತಲ್ವ, ಆ ಕಂಬಕ್ಕೆ ಈ ಥರ ಕಟ್ಕೊಬೇಕು. ನೋಡಿ, ನಾನು ಟೀಫೈ ಕಾಲ್ಗೆ ಕಟ್ತಾಯಿದ್ದೀನಿ. ಅಥವಾ ಯಾರಾದರೂ ಮನೇಲಿ ಎಲ್ಪ್ ಮಾಡೋರಿದ್ದರೆ ಅವ್ರ ಕೈಯಲ್ಲಿ ಇಡಿಸ್ಕೊಬೋದು. ಇಲ್ಲ ಅಂದರೆ ನೋಡಿ, ಈ ಥರ ಏನಾದರೂ ಟೀಫೈಗೋ ಮಂಚದಕ್ಕೋ ಬೇರೆ ಏನಕ್ಕಾದರೂ ಈ ಥರ ಕಟ್ಟಬೇಕು ಇನ್ನೊಂದು ತುದಿನ. ಕಟ್ಟಿದ್ದಾದಮೇಲೆ ಮತ್ತೆ ಲಟ್ಟಣಿಗೆಗೆ ಕಟ್ಕೊಂಡಿರ್ತೀವಲ್ವ ಸೀರೆ ತುದಿನ, ನೋಡಿ, ಇದರ ಎರಡನ್ನೂ ಈ ಥರ ಲಟ್ಟಣಿಗೆನ ಈ ಥರ ಸುತ್ಕೊಂಡು ಬರಬೇಕು. ಎಲ್ಲದೂ ಅಷ್ಟೇ, ಅದು ಫುಲ್ ಸೀರೆ ಸುತ್ತೋವರೆಗೂ ಈ ಥರ ಸುತ್ತುತ್ತಾನೆ ಇರಬೇಕು. ಮಧ್ಯ ಮಧ್ಯ ಎಲ್ಲ ಗಂಟು ಥರ ಹಾಕ್ಕೊತಾ ಇರುತ್ತೆ. ನಾವು ಬಿಡಿಸ್ಕೊಂಡು ನೋಡಿ, ಈ ಥರ ಫುಲ್ಲು ಸೀರೆ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ಸುತ್ತಬೇಕು. ನೋಡಿ, ಈ ಥರ ಸುತ್ಕೊಬೇಕು. ಮಧ್ಯ ಮಧ್ಯದೆಲ್ಲ ನೋಡಿ, ಈ ಥರ ಎಲ್ಲ ಸುತ್ಕೊಳ್ಳುತ್ತೆ. ನಾವು ಬಿಡಿಸ್ಕೊಂಡು ನೀಟಾಗಿ ಸುತ್ಕೊಬೇಕು. ಇಲ್ಲಾಂದರೆ ಗಂಟಾಗುತ್ತೆ. ನೀಟಾಗಿ ಬಿಡಿಸ್ಕೊಂಡು ಎಲ್ಲ ಇದೇ ಥರನೇ ಸುತ್ಕೊಬೇಕು. ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನೂ ಸುತ್ಕೊಬೇಕು. ತುಂಬ ಚಿಕ್ಕದಾಗಿ ಆಗಬೇಕು ಅಂದರೆ ತುಂಬ ಗಟ್ಟಿಯಾಗಿ ಸುತ್ಕೊಳ್ಬೇಕು. ಇಲ್ಲ ಸ್ವಲ್ಪ ದಪ್ಪನೇ ಇರಲಿ ಮ್ಯಾಟು ಅನ್ನೋ ಥರ ಇದ್ದರೆ ನೋಡಿ, ಈ ಥರ ಸುತ್ಕೊಂಡ್ರೆ ಸಾಕು. ಗಟ್ಟಿಯಾಗಿ ಸುತ್ತಿದ್ರೆ ಸ್ವಲ್ಪ ಮ್ಯಾಟ್ ಚಿಕ್ಕದಾಗಿ ಬರುತ್ತೆ. ಸ್ವಲ್ಪ ಲೂಸಾಗಿ ಸುತ್ತಿದ್ರೆ ಮ್ಯಾಟ್ ಸ್ವಲ್ಪ ದಪ್ಪ ಬರುತ್ತೆ. ಸೀರೆ ಸುತ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯೋದು, ಆಮೇಲೆ ಬೇಗನೆ ಆಗಿಬಿಡುತ್ತೆ. ಇದನ್ನು ಬೇಕಿದ್ದರೆ ನೋಡಿ, ಈ ಥರ ಲಟ್ಟಣಿಗೆಗೆ ಈ ಥರ ಸುತ್ಕೊಬೋದು. ಸುತ್ಕೊಂಡು ಮತ್ತೆ ಈ ಥರ ಸುತ್ಕೊತಾ ಇದ್ದರೆ ಲೂಸ್ ಆಗಲ್ಲ ಅಂತ ಅಷ್ಟೇ. ಇಲ್ಲ ಬೇಡ ಅನ್ನೋಂಗಿದ್ರೆ ಹಾಗೆ ಬಿಟ್ಬಿಟ್ಟು ಕೂಡ ಸುತ್ಕೊಬೋದು. ಒಟ್ಟಲ್ಲಿ ಒಬ್ಬರು ಎಲ್ಪ್ ತಗೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬೋದು. ಅದೇ ಥರ ಎಲ್ಲನೂ ಈ ಥರ ಸುತ್ಕೊಂಡು ನೋಡಿ, ಈಗ ಎಲ್ಲ ಸುತ್ತಿದ್ದಾಯಿತು. ಇದನ್ನು ಒಂದು ಸೈಡ್ಗಿಟ್ಟು ಬೇರೆ ಸಪ್ರೇಟ್ ಒಂದು ಬಟ್ಟೆ ತೊಗೊಬೇಕಾಗುತ್ತೆ. ಇಲ್ಲಾಂದರೆ ಸೀರೆ ಲಾಸ್ಟಲ್ಲೇ ಒಂದು 4 ಪೀಸನ್ನು ಕಟ್ ಮಾಡಿ ಇಟ್ಕೊಬೋದು. ಆ ಪಲ್ಲು ಇರುತ್ತಲ್ವ, ಪಲ್ಲು ಯಾವ ಕಡೆ ಆದರೂ ಸರಿ ಒಂದು 4 ಪೀಸನ್ನು ಮಾಡಿ ಇಟ್ಕೊಬೋದು. ಇಲ್ಲ ಬೇರೆ ಬಟ್ಟೆ ಇದೆ ಅನ್ನೋ ಥರ ಇದ್ದರೆ ಬೇರೆದರಲ್ಲಿ ಕಟ್ ಮಾಡ್ಕೊಬೋದು. ನಾನು ಬೇರೆ ಬಟ್ಟೆ ತೊಗೊಂಡು ಒಂದು 4 ಪೀಸನ್ನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೋಡಿ, ಸೀರೆ ತುದಿಯಲ್ಲಿ ಕಟ್ ಮಾಡ್ಕೊಬೋದು. ನೋಡಿ, ನಾನು ಬೇರೆ ಬಟ್ಟೆಯಲ್ಲಿ 4 ಪೀಸನ್ನು ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಮೀಟ್ರ್ ಇದೆ ಅಷ್ಟು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಬಟ್ಟೆನ ನೋಡಿ, ಈ ಥರ ಒಂದೊಂದು ಅರ್ಧ ಅಡಿಗೆ ಒಂದೊಂದು ಕಡೆ, ಎರಡೂ ಕಡೆ ಈಕ್ವಲ್ ಇರೋ ಥರ ಒಂದೊಂದು ಗಂಟನ್ನು ಹಾಕ್ಕೊಬೇಕು. ಸುತ್ತಿರೋ ಅಂಥ ಸೀರೆ ಮಧ್ಯೆ ಸೇರಿಸ್ಬಿಟ್ಟು ಈ ಥರ ಒಂದೊಂದು ಗಂಟನ್ನು ಹಾಕ್ಕೊಬೇಕು. ಫಸ್ಟ್ ಒನ್ ಹಾಕ್ತಾಯಿದ್ದೀನಿ. ಒಟ್ಟಲ್ಲಿ ಎರಡೂ ಕಡೆ ಈಕ್ವಲ್ಲಾಗಿ ಇರಬೇಕು. ಈ ಬಟ್ಟೆ ಎಕ್ಸ್ಟ್ರಾ ದಾರ ಇದೆಯಲ್ಲ ಬಟ್ಟೆ, ಅದು ಎರಡೂ ಕಡೆ ಈಕ್ವಲ್ಲಾಗಿ ಇರಬೇಕು. ಒಂದು 4 ಕಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ಸೀರೆ ಉದ್ದ ಏನು ಬೇಡ, ಒಂದು 4 ಕಡೆ ಆ ಥರ ಕಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಲಟ್ಟಣಿಗೆ ಕಟ್ಟಿದ್ದೀವಲ್ವ ಸೀರೆ, ಲಟ್ಟಣಿಗೆ ಗಂಟು ಹಾಕಿರ್ತೀವಲ್ವ, ಅದನ್ನು ಬಿಚ್ಚಿಬಿಡ್ಬೇಕು. ಎರಡೂ ಸೀರೆನೂ ಬಿಚ್ಚಿಬಿಡ್ಬೇಕು. ಬಿಚ್ಚಿರೋ ಅಂಥ ತುದಿನ ನೋಡಿ, ಈ ಥರ ಕ್ಲೀನಾಗಿ ಎಲ್ಲ ಸೀರೆನೆಲ್ಲ ಸರಿ ಮಾಡಿಕೊಂಡು ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ಸುತ್ಕೊಂಬರಬೇಕು. ನೋಡಿ, ಒಂದು ದಾರ ಕೆಳಗಡೆ ಇರಬೇಕು, ಒಂದು ದಾರ ಮೇಲ್ಗಡೆ ಬರೋ ಥರ ನೋಡಿಕೊಂಡು ನಿಧಾನವಾಗಿ ಈ ಥರ ರೌಂಡಾಗಿ ಸುತ್ಕೊಂಬರಬೇಕು. ನೋಡಿ, ಮೇಲೆ ಒಂದು ದಾರ ಇದೆ, ಕೆಳಗಡೆ ಒಂದು ದಾರ ಇದೆ. ಆ ಮೇಲೆ ಕೆಳಗಡೆ ಇರೋ ದಾರನ ಒಂದೊಂದು ಗಂಟು ಹಾಕ್ಕೊಂಡು ಮಧ್ಯ ಮಧ್ಯ ಒಂದೊಂದು ಗಂಟು ಹಾಕ್ಕೊಂಡು ಸುತ್ಕೊಂಬರಬೇಕು.
1 ಅಥವಾ 2 ಗಂಟೆ ಆಗೋವರೆಗೂ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಆದರೆ ಅದೆಲ್ಲ ಸರಿಯಾಗಿ ಅಡ್ಜಸ್ಟ್ ಆಗೋವರೆಗೂ ಆಮೇಲೆ ತುಂಬಾ ಈಸಿ. ಸುತ್ಕೊಂಡು ಒಂದೊಂದು ಗಂಟೆ ಹಾಕ್ಕೊಂಡು ಹೋದ್ರೆ ಆಯಿತು. 1, 2 ಗಂಟೆ ಹಾಕೋವರೆಗೂ ಸ್ವಲ್ಪ ಅದು ಹಿಂದೆ ಮುಂದೆ ಎಲ್ಲ ಆಗ್ತಾ ಇರುತ್ತೆ. ಸರಿ ಮಾಡಿಕೊಂಡು ಸುತ್ತಕೊಂಡು ಒಂದೊಂದು ಗಂಟೆ ಹಾಕ್ಕೊಂಡು ಹೋದರೆ ಮ್ಯಾಟ್ ರೆಡಿ ಆಗುತ್ತೆ. ನೋಡಿ ಇದೇ ಥರನೇ ನೋಡಿ, ಮೇಲೆ ಒಂದು ಬರಬೇಕು, ಕೆಳಗಡೆ ಒಂದು ಬರಬೇಕು. ಇಲ್ಲಿ ಮಾತ್ರ ಕನ್ಫ್ಯೂಷನ್ ಮಾಡ್ಕೊಬಾರ್ದು, ಇಲ್ಲಾಂದರೆ ಅದು ಗಂಟು ಹಾಕೋದಕ್ಕೆ ದಾರನೇ ಸಿಗಲ್ಲ, ಆ ಥರ ಆಗುತ್ತೆ. ಮೇಲೆ ಒಂದು ದಾರ ಬರಬೇಕು, ಕೆಳಗಡೆ ಒಂದು ದಾರ ಬರಬೇಕು. ಅದೇ ಥರನೇ ನಾವು ಸುತ್ತಕೊಂಡು ನೋಡಿಕೊಂಡು ಸುತ್ಕೊಂಡು ಹೋಗಬೇಕು. ನೋಡಿ ಕೆಳಗಡೆ ಒಂದಿದೆ, ಮೇಲ್ಗಡೆ ಒಂದಿದೆ. ಒಂದು ಹಿಂದು 2 ಕೆಳಗಡೆ ಏನಾದರೂ ಬಂದುಬಿಟ್ಟಿದ್ರೆ ಅದನ್ನು ಮೇಲೆ ಈ ಥರ ಸಂದಿಯಿಂದ ಮೇಲಕ್ಕೆ ತೊಗೊಬೇಕು. ನೋಡಿ ಈಗ 1 ಗಂಟೆ ಹಾಕ್ತಾಯಿದ್ದೀನಿ. ಆಲ್ರೆಡಿ 2ನೇ ಗಂಟೆ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ಥರ ಆಮೇಲೆ ಸರಿ ಹೋಗುತ್ತೆ. ಸರಿ ಮಾಡ್ಕೊಂಡೇ ಈ ಥರ ಸುತ್ಕೊಂಡು ಬರಬೇಕು. ನೋಡಿ ಮಧ್ಯದಲ್ಲಿ ಚೆನ್ನಾಗಿ ಗಂಟು ಹಾಕಬೇಕು, ಇಲ್ಲ ಅಂದರೆ ಅದು ಬಿಚ್ಕೊಂಡ್ಬಿಡುತ್ತೆ. ಫ್ರೆಂಡ್ಸ್ ನೋಡಿ ಎಲ್ಲ ಈ ಥರ ಸುತ್ತಕೊಂಡು ಎಲ್ಲ ಸುತ್ತು ಗಂಟು ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲ ಫಿನಿಶ್ ಆಯಿತು. ಈಗ ಲಾಸ್ಟ್ ಗಂಟು ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ 2 ಗಂಟೆನ ಹಾಕ್ಕೊಬೇಕು. ಫಸ್ಟ್ ಎಲ್ಲ 1 ಗಂಟೆ, ಮಧ್ಯೆ ಎಲ್ಲ 1 ಗಂಟೆ ಹಾಕಬೇಕು. ಲಾಸ್ಟ್ ಹಾಕುವಾಗ ಮಾತ್ರ 2 ಗಂಟೆನ ಗಟ್ಟಿಯಾಗಿ ಹಾಕಬೇಕು. ಯಾಕೆಂದರೆ ಅದು ಲೂಸ್ ಆಗಿಬಿಡುತ್ತೆ, ಬಿಚ್ಚೋಗ್ಬಿಡುತ್ತೆ ಅಂತ. ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ, ಇದನ್ನೆಲ್ಲ ಕಟ್ ಮಾಡಿಬಿಡ್ಬೇಕು. ತುಂಬ ಈಸಿಯಾಗಿ ಒಂದು 10 ನಿಮಿಷ 15 ನಿಮಿಷಕ್ಕೆ ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು. ನಾವು ಯೂಸೇ ಮಾಡಲ್ಲ, ಬಿಸಾಡ್ತೀವಿ ಅನ್ನೋ ಸ್ಯಾರೀಸಲ್ಲಿ ಈ ಥರ ಮಾಡಿಕೊಂಡು ಎಲ್ಲಾದರೂ ಇದನ್ನು ಬಾತ್ರೂಮಲ್ಲಿ ಅಥವಾ ಎಲ್ಲಾದರೂ ಹಾಕ್ಕೊಬೋದು ಮ್ಯಾಟನ್ನು. ಹಳೆ ಸ್ಯಾರಿನ ಬಿಸಾಡೋ ಬದಲು ಈ ಥರ ಮ್ಯಾಟನ್ನಾಗಿ ಮಾಡ್ಕೊಬೋದು. ಮಳೆಗಾಲದಲ್ಲಂತೂ ಎಷ್ಟು ಮ್ಯಾಟ್ ಇದ್ದರೂ ಸಾಲಲ್ಲ. ವಾಶ್ ಮಾಡಿದ್ರು ಬೇಗ ಅದು ಒಣಗಲ್ಲ. ಮಳೆಗಾಲದಲ್ಲಂತೂ ಈ ಥರ ಬಿಸಾಡೋಂಥ ಸೀರೆಗಳಿದ್ರೆ ಎಲ್ಲ ಮ್ಯಾಟ್ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ದುಡ್ಡು ಕೂಡ ತುಂಬಾ ಸೇವ್ ಮಾಡ್ಬೋದು. ಇನ್ನು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮ್ಯಾಚ್ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಹಾಗೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಇದು ಬೇಗ ಹಾಳೋ ಅಂತೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡುವಾಗ ಫಸ್ಟ್ ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಫಿನಿಶ್ ಆದಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.